ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಸರ್ವಪಕ್ಷ ಸಭೆಯನ್ನ ನಡೆಸಲಾಗುತ್ತೆ. ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಸಭೆ ಇದು. ಪಹಲ್ಗಾಮ್ ದಾಳಿ, ಪಾಕ್ಗೆ ದಿಗ್ಬಂಧನ ಕುರಿತಂತೆ ಚರ್ಚೆ ಮಾಡಲಾಗುತ್ತೆ. ಈಗಾಗಲೇ ಪ್ರಧಾನಿ ಮೋದಿ ಅವರು 5 ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಕೆಲವು ಆಲ್ರೆಡಿ ಜಾರಿಗೆ ಬಂದಿದೆ, ಇನ್ನು ಕೆಲವು ಜಾರಿಗೆ ಬರಬೇಕಿದೆ. ಹೀಗಾಗಿ ಇವತ್ತು ಮತ್ತೊಂದು ಸಭೆ ನಡೆಯುತ್ತೆ. ಅದು ಸರ್ವ ಪಕ್ಷಗಳ ಸಭೆ. ಸಂಸದ ಓವೈಸಿ ಸೇರಿದಂತೆ ಎಲ್ಲಾ ಪಕ್ಷಗಳ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಏನ್ ಮಾಡಬೇಕು ಮುಂದೆ, ಏನ್ ಕತೆ, ಅದೆಲ್ಲದರ ಬಗ್ಗೆ ಕೂಡ ಎಲ್ಲಾ ಪಕ್ಷದ ಮುಖ್ಯಸ್ಥರನ್ನ, ಆಯಾ ಪಕ್ಷದ ಮುಖಂಡರನ್ನ ಅಭಿಪ್ರಾಯವನ್ನ ಪಡ್ಕೊಳ್ತಾರೆ. ಓವೈಸಿಗೆ ಖುದ್ದಾಗಿ ಕಾಲ್ ಮಾಡಿ ಕರೆದಿದ್ದಾರಂತೆ ಸಚಿವ ಅಮಿತ್ ಶಾ. ಈ ಒಂದು ಸಭೆಯಲ್ಲಿ ಯಾರ್ಯಾರು ಏನೇನು ಸಲಹೆ ಕೊಡ್ತಾರೆ ಅದನ್ನು ನೋಡಬೇಕಿದೆ. ಈಗಾಗಲೇ ಜಮ್ಮು ಕಾಶ್ಮೀರದ ಶ್ರೀನಗರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಏನಿದೆ, ಎಕ್ಸಾಕ್ಟ್ ಆಗಿ ಬೈಸರನ್ ಪ್ರದೇಶದಲ್ಲಿ ಆಗಿರುವಂತಹ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಒಂದಷ್ಟು ನಿರ್ಧಾರ ತೆಗೆದುಕೊಂಡಿದ್ದಾರೆ ನಿಜ. ಬಟ್ ಈ ಒಂದು ಸರ್ವಪಕ್ಷ ಸಭೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಏನೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂದ್ರೂ ಕೂಡ. ಹಾಗಾಗಿ ಸರ್ವಪಕ್ಷ ಸಭೆಯನ್ನ ಕರೆದಿರೋದು. ಆ ಒಂದು ಸಭೆಯಲ್ಲಿ ಸಂಸದ ಓವೈಸಿ ಇರ್ತಾರೆ, ಜೊತೆಗೆ ಇನ್ನೂ ಬೇರೆ ಬೇರೆ ಪಕ್ಷದ ಮುಖ್ಯಸ್ಥರಿರ್ತಾರೆ. ಅವರೆಲ್ಲರನ್ನೂ ಅಭಿಪ್ರಾಯವನ್ನ ಪಡ್ಕೊಂಡು ಹೀಗೆ ಮಾಡಿದ್ರೆ ಹೇಗೆ, ಅದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾರೆ. ಈಗಾಗಲೇ 5 ನಿರ್ಧಾರಗಳಂತೂ ತೆಗೆದುಕೊಂಡಿದ್ದಾಗಿದೆ. ಬಟ್ ಮುಂದಿನ ಸ್ಟೆಪ್ ಏನು? ಈ ರೀತಿಯಾಗಿ ಹತ್ಯಾಕಾಂಡವೇ ನಡೆದು ಹೋಗಿದೆ. 28 ಜನರು ಮೃತಪಟ್ಟಿರೋದು ಈ ದಾಳಿಯಲ್ಲಿ. ಹಾಗಾಗಿ ಇವರೆಲ್ಲಿಂದ ಬಂದ್ರು, ಪಾಕಿಸ್ತಾನನೇ ಪೋಷಣೆ ಮಾಡ್ತಿರೋದು ಎನ್ನಲಾಗ್ತಾ ಇದೆ. ಹಾಗಾಗಿ ಒಂದು ಈ ದಾಳಿಯ ಪೂರ್ತಿ ಮಾಹಿತಿಯನ್ನ ಹಂಚ್ಕೋತಾರೆ ಸರ್ವಪಕ್ಷದ ಸದಸ್ಯರು ಸೇರ್ಕೊಂಡು. किया था कि ये मसला बड़ा अहम है, नेशनल इम्पोर्टेंस का है, जो ऑल पार्टी मीटिंग होने जा रही है, कि इसमें सब पार्टीज को बुलाया जाए। तो अभी जब मैं आपसे बात कर रहा था तो होम मिनिस्टर ऑफिस से होम मिनिस्टर मेरे से बात किए और बोले कहाँ हैं आप? तो मैं सर हैदराबाद में हो। तो बोले देर होगी मगर आप आइए। तो अभी अगर टिकट मिलेगा, मैं बोला हूँ जो भी टिकट मिलेगा पहुँचेंगे और उसमें शिरकत करेंगे और अपनी बात को रखेंगे। किया था कि ये मसला बड़ा अहम है, नेशनल इम्पोर्टेंस का है, जो ऑल पार्टी मीटिंग होने जा रही है, कि इसमें सब पार्टीज को बुलाया जाए। तो अभी जब मैं आपसे बात कर रहा था तो होम मिनिस्टर